ಹಲೋ ಎವ್ರಿವನ್. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಎಂದು ರಾಧಾಕೃಷ್ಣರನ್ನು ಜಪ ಮಾಡುತ್ತಾ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಇಸ್ಕಾನ್ ಟೆಂಪಲ್ ಬಗ್ಗೆ ತಿಳಿಸಲು ಹೊರಟಿದ್ದೇನೆ. ಅಲ್ಲಿ ಯಾವ ಯಾವ ದೇವಾಲಯಗಳಿವೆ, ಹೇಗೆ ರಥೋತ್ಸವ ನಡೆಯುತ್ತದೆ ಮತ್ತು ಯಾವ ರೀತಿಯಾದ ಪೂಜೆಗಳನ್ನೆಲ್ಲ ಮಾಡುತ್ತಾರೆ ಮತ್ತು ಅದರ ಹಿಸ್ಟ್ರಿ ಬಗ್ಗೆ, ಅನ್ನದಾನದ ಬಗ್ಗೆ, ಅಕ್ಷಯ ಪಾತ್ರೆಯ ಬಗ್ಗೆ ಎಲ್ಲವನ್ನು ನಿಮಗೆ ಈ ವಿಡಿಯೋ ಮೂಲಕ ನಾನು ತಿಳಿಸಲು ಹೊರಟಿದ್ದೇನೆ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲನೇ ಬಾರಿ ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ನಿಮಗೆ ಅಪ್ಡೇಟ್ ಸಿಗುತ್ತೆ. ಪ್ರೀತಿ ಕ್ರಿಯೇಷನ್ ಕನ್ನಡ ಲಾಗ್ ಈ ವಿಡಿಯೋದ ಮೂಲಕ ನನ್ನ ಡೈಲಿ ಲಾಗ್, ಫುಡ್ ಮತ್ತು ಟ್ರಾವೆಲಿಂಗ್ ಬಗ್ಗೆ ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ. ಸೊ ಮೊದಲನೇ ಬಾರಿ ನಾನು ವಿಡಿಯೋ ನೋಡ್ತಿದ್ದವ್ರಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕಷ್ಟಗಳು ಬಂದಾಗ ಕೃಷ್ಣ 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 ಎಂದು 3 ಬಾರಿ ಹೇಳಿದರೆ ಸಾಕು, ಕೃಷ್ಣ ನಿಮ್ಮೆಲ್ಲ ತೊಂದರೆಗಳನ್ನು ನಿವಾರಣೆ ಮಾಡುತ್ತಾನೆ. ಪ್ರವೇಶ ದ್ವಾರದಲ್ಲಿ ಬಂದ ತಕ್ಷಣ ನಿಮಗೆ ಟೈಮಿಂಗ್ಸ್ ಎಲ್ಲ ಹಾಕಿರ್ತಾರೆ. ಯಾವ ಸಮಯದಲ್ಲಿ ಈ ಟೆಂಪಲ್ ಓಪನ್ ಇರುತ್ತೆ, ಯಾವ ಸಮಯದಲ್ಲಿ ಪೂಜೆ ಮಾಡ್ತಾರೆ ಅನ್ನೋದನ್ನೆಲ್ಲ ಹಾಕಿರ್ತಾರೆ. ಅದಾದ ನಂತರ ಸ್ಟೆಪ್ಸ್ ಹತ್ಕೊಂಡು ಬಂದರೆ ಇಲ್ಲಿ ಪಾದರಕ್ಷೆಯನ್ನು ಬಿಡುವ ಸ್ಥಳ ಸಿಗುತ್ತದೆ. ಇಲ್ಲಿ ಒಂದು ಜೊತೆ ಚಪ್ಪಲಿಗೆ 5 ರೂಪಾಯಿ ಅಂತೆ ಕಟ್ಬಿಟ್ಟು ನಾವು ಸ್ಲಿಪ್ಪರ್ಸ್ನ ಅಲ್ಲಿ ಬಿಡಬೇಕಾಗುತ್ತೆ. ಇಲ್ಲಾಂದರೆ ಪಕ್ಕದಲ್ಲಿ ಒಂದು ಸ್ಟೂಲ್ ಇರುತ್ತೆ, ಅಲ್ಲಿ ಕೂಡ ನೀವು ಸ್ಲಿಪ್ಪರ್ಸ್ನ ಬಿಟ್ಟೋಗ್ಬೋದು. ಆದರೆ ಯಾರಾದರೂ ತೆಗೆದುಕೊಂಡು ಹೋದರೆ ಅಲ್ಲಿರುವವರು ಜವಾಬ್ದಾರರಲ್ಲ ಎಂದು ಬೋರ್ಡ್ ಕೂಡ ಹಾಕಿರ್ತಾರೆ. ಯಾವುದೇ ರೀತಿಯ ಜಗಳವಾಗದಂತೆ ಜನರು ಸಾಲಿನಲ್ಲಿ ತೆರಳುವಂತೆ ಇಲ್ಲಿ ವ್ಯವಸ್ಥೆಯನ್ನು ಮಾಡಿರುತ್ತಾರೆ. ಹಾಗೂ ಈ ಸ್ಥಳದಲ್ಲಿ ನಿಂತು ಹಲವಾರು ಜನರು ಫೋಟೋವನ್ನು ತೆಗೆದುಕೊಳ್ಳುತ್ತಾರೆ. ಏಕೆಂದರೆ ಇಲ್ಲಿನ ಬ್ಯಾಕ್ಗ್ರೌಂಡ್ ಅಷ್ಟು ಸುಂದರವಾಗಿದೆ ಹಾಗೂ ದೇವಾಲಯದ ಪೂರ್ತಿ ಚಿತ್ರಣ ಫೋಟೋದಲ್ಲಿ ಬರುತ್ತದೆ ಎಂದು ನಾನು ಕೂಡ ಫೋಟೋ ತೆಗೆದುಕೊಂಡೆ. ಈಗ ನಾವು ದೇವಸ್ಥಾನದ ಮುಖ್ಯ ದ್ವಾರದ ಮುಂದೆ ನಿಂತಿದ್ದೇವೆ, ಅಂದರೆ ಎಂಟ್ರೆನ್ಸಲ್ಲಿ. ಬೇಸಿಗೆ ಕಾಲವಾಗಿದ್ದರೂ ಈ ದೇವಸ್ಥಾನದ ಸುತ್ತಮುತ್ತ ಗಿಡಗಳು ಹಚ್ಚ ಹಸಿರಾಗಿತ್ತು. ನೋಡಲು ಕಣ್ತುಂಬಿಕೊಳ್ಳುವ ದೃಶ್ಯದಂತೆ ಇತ್ತು ಹಾಗೂ ಮನಸ್ಸಿಗೆ ನೆಮ್ಮದಿ ತರುವ ಸಂಗತಿಯಂತೆ ಇತ್ತು. ನಾವು ಒಳಗಡೆ ಪ್ರವೇಶಿಸಿದ ನಂತರ ನಮಗೆ ಈ ಕಾರ್ಡನ್ನು ಕೊಟ್ಟರು. ಇದು ಸಿಲ್ವರ್ ಜುಬಿಲಿ. ಈ ದೇವಸ್ಥಾನದಲ್ಲಿ 25ನೇ ವರ್ಷದ ಬ್ರಹ್ಮೋತ್ಸವ ನಾವು ಹೋಗಿರುವ ದಿನದಂದು ನಡೆಯುತ್ತಿತ್ತು. ಆದ್ದರಿಂದ ದೇವಸ್ಥಾನವನ್ನು ಇಷ್ಟು ಸುಂದರವಾಗಿ ಅಲಂಕಾರ ಮಾಡಿದ್ದರು. ಹರೇ ಕೃಷ್ಣ ಮಹಾಮಂತ್ರವನ್ನು 108 ಮೆಟ್ಟಿಲುಗಳ ಮೇಲೆ ಜಪಿಸಿ ನಿಮ್ಮ ಜೀವನವನ್ನು ಶುಭಕರವಾಗಿಸಿಕೊಳ್ಳಿ ಎಂದು ಅಲ್ಲಿ ಹಾಕಿರುವ ಬೋರ್ಡನ್ನು ಓದುತ್ತಾ ನಾವು ನರಸಿಂಹಸ್ವಾಮಿ ದೇವಾಲಯಕ್ಕೆ ತೆರಳಿದೆವು. ಅದಾದ ನಂತರ ಶ್ರೀನಿವಾಸ ಗೋವಿಂದನ ದರ್ಶನ ಮಾಡಿದೆವು. ಈ ದೇವಾಲಯಗಳಲ್ಲಿ ರಾಧಾಕೃಷ್ಣ, ಕೃಷ್ಣ ಬಲರಾಮ, ಚೈತನ್ಯ ಮಹಾಪ್ರಭು, ನಿತ್ಯಾನಂದ, ಶ್ರೀನಿವಾಸ ಗೋವಿಂದ, ಪ್ರಹ್ಲಾದ ನರಸಿಂಹ, ಶ್ರೀಲಾ ಪ್ರಭುಸಾದ ಇಷ್ಟು ದೇವಾಲಯಗಳಿವೆ. ಒಂದಾದ ನಂತರ ಒಂದು ದೇವಾಲಯಗಳಿಗೆ ತೆರಳಿ ನಾವು ಹೊರಟೆವು. ಈಗ ನೀವು ನೋಡುತ್ತಿರುವುದು ಶ್ರೀನಿವಾಸ ಗೋವಿಂದನ ದೇವಾಲಯ. ಶ್ರೀನಿವಾಸ ಗೋವಿಂದ, ನರಸಿಂಹಸ್ವಾಮಿ ದೇವಾಲಯಗಳನ್ನು ಭೇಟಿ ಮಾಡಿ ನಂತರ ನೇರವಾಗಿ ರಾಧಾಕೃಷ್ಣ ಹಾಗೂ ಕೃಷ್ಣ ಬಲರಾಮನ ದರ್ಶನ ಮಾಡಲು ಹೊರಟಿದ್ದೆವು. ಹೋಗುವ ಸಂದರ್ಭದಲ್ಲಿ ಇಲ್ಲಿ ಮಂಟಪವನ್ನು ನಿರ್ಮಾಣ ಮಾಡಿದ್ದರು. ಏಕೆಂದರೆ ಇಲ್ಲಿ ಶನಿವಾರದ ಸಮಯದಂದು ಬ್ರಹ್ಮೋತ್ಸವ ನಡೆದಿತ್ತು. ಗೋಲ್ಡ್ ಪ್ಲೇಟೆಡ್ ಧ್ವಜಸ್ತಂಭ 17 ಮೀಟರ್ ಇದ್ದು ಕಳಶ ಶಿಖರ 8.5 ಮೀಟರ್ ಇದೆ. ಇಲ್ಲಿ ಬಲರಾಮ, ರಾಧಾಕೃಷ್ಣ ವಿಗ್ರಹ ಎಲ್ಲವೂ ಬಂಗಾರದಿಂದ ತುಂಬಿಕೊಂಡಿರುತ್ತದೆ. ಆದ್ದರಿಂದ ನಾವು ಒಳಗಡೆ ಯಾವುದೇ ರೀತಿಯಾದ ಫೋಟೋ ವಿಡಿಯೋಗಳನ್ನು ಮಾಡುವಂತಿಲ್ಲ. ಈಗ ನೀವು ನೋಡುತ್ತಿರುವವರು ಈ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದವರು. ದೇವರ ದರ್ಶನವನ್ನು ಕಣ್ತುಂಬಿಕೊಂಡು ಹಾಗೂ 5 ನಿಮಿಷ ಅಲ್ಲಿ ಕುಂತುಕೊಂಡು ಜಪ ಮಾಡಿ ನಂತರ ನಾವು ಪ್ರಸಾದದ ಕಡೆ ತೆರಳಿದೆವು. ಪ್ರಸಾದದ ಕಡೆ ತೆರಳುವಾಗ ಅಲ್ಲಿ ಹಲವಾರು ಕೃಷ್ಣ ಜಪ ಮಾಡುವ ಪುಸ್ತಕಗಳು ಹಾಗೂ ಕೃಷ್ಣನ ಸಾಧನೆಯ ಪುಸ್ತಕಗಳು, ಹಲವಾರು ರೀತಿಯ ಪುಸ್ತಕಗಳು ಹಲವಾರು ಭಾಷೆಗಳಲ್ಲಿ ನಿಮಗೆ ದೊರೆಯುತ್ತದೆ. ಆದರೆ ಸ್ವಲ್ಪ ವೆಚ್ಚ ಜಾಸ್ತಿ ಇರುತ್ತದೆ ಅಷ್ಟೇ. ಕಡಿಮೆ ಬೆಲೆಯಲ್ಲೂ ಸಹ ನಿಮಗೆ ದೊರೆಯುತ್ತದೆ. ನೀವು ಹುಡುಕಿ ತೆಗೆದುಕೊಳ್ಳಬೇಕು. ಬಾಲಕೃಷ್ಣ, ಯಶೋಧ ಕೃಷ್ಣ, ಬಲರಾಮ ಕೃಷ್ಣ, ರಾಧಾಕೃಷ್ಣ ಇವರೆಲ್ಲರ ವಿಗ್ರಹ, ಛಾಯಾಚಿತ್ರ ಇಲ್ಲಿ ದೊರೆಯುತ್ತದೆ. ಹಾಗೂ ಮಣಿಸರ, ರುದ್ರಾಕ್ಷಿ ಸರ, ಮಾಲೆಗಳು ಎಲ್ಲವೂ ಇಲ್ಲಿ ಸಿಗುತ್ತದೆ. ಹಾಗೂ ಕೃಷ್ಣನಿಗೆ ಪ್ರಿಯವಾದಂತಹ ಸಿಹಿ ತಿಂಡಿ ತಿನಿಸುಗಳು ಎಲ್ಲವನ್ನೂ ಸಹ ಇಲ್ಲಿ ವ್ಯಾಪಾರ ಮಾಡುತ್ತಿರುತ್ತಾರೆ.
ಈ ದೇವಸ್ಥಾನದಲ್ಲಿ ನಡೆಯುವ ಹಬ್ಬಗಳು ಯಾವ್ಯಾವು ಎಂದರೆ ರಾಮನವಮಿ, ಬ್ರಹ್ಮೋತ್ಸವ, ನರಸಿಂಹ ಜಯಂತಿ, ರಥಯಾತ್ರೆ, ಬಲರಾಮ ಜಯಂತಿ, ಉಯ್ಯಾಲೆ ಉತ್ಸವ, ಶ್ರೀಕೃಷ್ಣ ಜನ್ಮಾಷ್ಟಮಿ, ವೈಷ್ಣವ ಪೂಜೆ, ದೀಪೋತ್ಸವ, ಗೋವರ್ಧನನ ಪೂಜೆ, ವೈಕುಂಠ ಏಕಾದಶಿ, ನಿತ್ಯಾನಂದ ಪೂಜೆ, ಗುರುಪೂರ್ಣಿಮಾ ಹೀಗೆ ಹಲವಾರು ರೀತಿಯ ಉತ್ಸವ, ರಥೋತ್ಸವ ಹಬ್ಬಗಳನ್ನು ಇಲ್ಲಿ ಮಾಡುತ್ತಾರೆ. ಬೆಂಗಳೂರಿನಲ್ಲಿ ಇರುವ ಹಿಂದೂ ದೇವಾಲಯಗಳಲ್ಲಿ ಅತಿ ದೊಡ್ಡ ಹಿಂದೂ ದೇವಾಲಯವೆಂದರೆ ಅದು ಇಸ್ಕಾನ್ ಟೆಂಪಲ್. ನೀವು ಸಹ ಎಲ್ಲರೂ ನಿಮ್ಮ ಫ್ಯಾಮಿಲಿಯೊಂದಿಗೆ ಅಥವಾ ಸ್ನೇಹಿತರೊಂದಿಗೆ ಹೋಗಿ ಈ ಸ್ಥಳವನ್ನು ದರ್ಶನ ಮಾಡಿ ಬಂದರೆ ನಿಮಗೆ ತೃಪ್ತಿ ಸಿಗುತ್ತದೆ ಹಾಗೂ ಜೀವನದಲ್ಲಿ ನೀವು ಅಂದುಕೊಂಡಿರುವ ಕೆಲಸವೆಲ್ಲವೂ ನೆರವೇರುತ್ತದೆ ಎನ್ನುವುದು ನನ್ನ ನಂಬಿಕೆ. ಈ ದೇವಾಲಯದಲ್ಲಿ ವಿಷ್ಣುವಿನ ಅವತಾರಕ್ಕೆ ಸಂಬಂಧಿಸಿದ ಮತ್ತು ವೈದ್ಯಕೀಯ ಸಂಪ್ರದಾಯದಂತೆ ದಿನನಿತ್ಯ ಪೂಜೆಯನ್ನು ಮಾಡುತ್ತಾರೆ. ಇಲ್ಲಿ ಹಲವಾರು ರೀತಿಯ ಬಟ್ಟೆಗಳು, ಬ್ಯಾಗ್ಗಳು ಹಾಗೂ ತಿಂಡಿ ತಿನಿಸುಗಳು ಎಲ್ಲವೂ ಕೃಷ್ಣನಿಗೆ ಸಂಬಂಧಿಸಿದಂತೆ ಏನೇನಿದೆ, ಕೊಳಲುಗಳು, ಕಮಲದ ಹೂ, ವಿಗ್ರಹಗಳು ಎಲ್ಲವನ್ನು ಇಲ್ಲಿ ಮಾರುತ್ತಾ ಹಾಗೂ ಇಲ್ಲಿ ವ್ಯಾಪಾರ ಮಾಡುವವರು ಎಲ್ಲರೂ ಸಹ ಈ ದೇವಸ್ಥಾನಕ್ಕೆ ಸಂಬಂಧಿಸಿದವರೇ ಆಗಿರುತ್ತಾರೆ. ಇಲ್ಲಿ ತೀರ್ಥ ಕೊಡುವವರು ಹಾಗೂ ಪ್ರಸಾದ ವಿತರಣೆ ಮಾಡುವವರು ಅವರೂ ಸಹ ಈ ದೇವಸ್ಥಾನಕ್ಕೆ ಸಂಬಂಧಿಸಿದವರೇ ಆಗಿರುತ್ತಾರೆ ಹಾಗೂ ಅವರು ಅಚ್ಚುಕಟ್ಟಾದ ಕರವಸ್ತ್ರವನ್ನು ನಿಯಮಬದ್ಧವಾಗಿ ಎಲ್ಲರೂ ಧರಿಸಿರುತ್ತಾರೆ. ಈ ದೇವಸ್ಥಾನದ ಸುತ್ತಮುತ್ತ ತುಂಬಾ ಅಚ್ಚುಕಟ್ಟಾಗಿರುತ್ತದೆ ಹಾಗೂ ಇಲ್ಲಿ ವ್ಯಾಪಾರ ಮಾಡುವವರು ಸಹ ತುಂಬಾ ಶುದ್ಧವಾಗಿ ಮಾಸ್ಕನ್ನು ಧರಿಸಿಕೊಂಡು ತಲೆಗೆ ಕ್ಯಾಪನ್ನು ಕೂಡ ಹಾಕಿಕೊಂಡಿರುತ್ತಾರೆ. ನೀವು ಯಾವುದೇ ರೀತಿಯ ಆಹಾರವನ್ನು ತೆಗೆದುಕೊಂಡರೂ ಅವರು ಕೈಗೆ ಗ್ಲೌಸ್ ಹಾಕಿಕೊಂಡು ನಿಮಗೆ ಕೊಡುತ್ತಾರೆ ಹಾಗೂ ಇಲ್ಲಿ ಯಾವುದೇ ರೀತಿಯ ಪ್ಲಾಸ್ಟಿಕ್ಕನ್ನು ಉಪಯೋಗ ಮಾಡುವುದಿಲ್ಲ. ಕೇವಲ ಮರದ ಸ್ಪೂನ್ಗಳು ಹಾಗೂ ಪೇಪರ್ ಪ್ಲೇಟನ್ನು ಬಳಸುತ್ತಾರೆ. ಹೊರಗಡೆ ಬಂದ ನಂತರ ಸುಂದರವಾದ ಹಸಿರು ನೀರಿನಿಂದ ತುಂಬಿರುವ ಕೊಳವನ್ನು ನೀವು ನೋಡಬಹುದು. ನಂತರ ಇಲ್ಲಿ ಪ್ರಸಾದವನ್ನು ಸಹ ವಿತರಣೆ ಮಾಡಿದ್ದರು. ನಾವು ಹೋಗಿರುವ ದಿನದಂದು ನಮಗೆ ಬಿಸಿಬೇಳೆಬಾತ್ ಸಿಕ್ಕಿತ್ತು. ನೀವು ಯಾವುದೇ ಸಂದರ್ಭದಲ್ಲಿ ಹೋದರೂ ಬಿಸಿಯಾದ ಪ್ರಸಾದವನ್ನೇ ನೀಡುತ್ತಾರೆ. ಇದಿಷ್ಟು ನನ್ನ ಇಸ್ಕಾನ್ ಟೆಂಪಲಿನ ವಿಡಿಯೋ ಆಗಿತ್ತು. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.